ಉದ್ಬೂರು ಗ್ರಾಮವು ಮೈಸೂರು ತಾಲೂಕಿನಲ್ಲಿ ಕಂಡುಬರುವ ಒಂದು ದೊಡ್ಡ ಗ್ರಾಮವಾಗಿದೆ. ಈ ಗ್ರಾಮವು ಸಂಪ್ರದಾಯ, ಸಂಸ್ಕೃತಿ ಮತ್ತು ನಂಬಿಕೆಗಳಿಂದ ತುಂಬಿದ ಒಂದು ವಿಶಿಷ್ಟ ಗ್ರಾಮವಾಗಿದೆ. ಈ ಉದ್ಬೂರು ಗ್ರಾಮದ ಹೃದಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯವು ಗ್ರಾಮದ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಗ್ರಾಮದಲ್ಲಿ ನಡೆಯುವ ಸಂಕ್ರಾಂತಿ ಹಬ್ಬವು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಗ್ರಾಮಕ್ಕೆ ಉದ್ಬೂರು ಎಂಬ ಹೆಸರು ಹೇಗೆ ಬಂದಿತ್ತು? ಇದರ ಬಗ್ಗೆ ಸ್ಪಷ್ಟವಾದ ಇತಿಹಾಸದ ದಾಖಲೆಗಳಿಲ್ಲ, ಆಧಾರಗಳಿಲ್ಲ. ಆದರೂ ಗ್ರಾಮದ ಹಿರಿಯರ ಮಾತುಗಳಲ್ಲಿ ಕೆಲವು ಅರ್ಥಪೂರ್ಣ ವಿವರಣೆಗಳು ದೊರೆಯುತ್ತವೆ. ಹಿರಿಯರು ಹೇಳುವಂತೆ ಈ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ನಾರಾಯಣಸ್ವಾಮಿಯ ಆಶೀರ್ವಾದದಿಂದ ಉದ್ಬೂರು ಎಂಬ ಹೆಸರು ಬಂದಿರಬಹುದು ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಈ ಗ್ರಾಮವು ಸುಮಾರು ಶತಮಾನಗಳ ಹಿಂದೆಯೇ ನಿರ್ಮಾಣವಾಗಿದೆ. ಇದಕ್ಕೆ ಆಧಾರವಾಗಿ ಇಲ್ಲಿನ ಪುರಾತನ ದೇವಾಲಯಗಳು ಮತ್ತು ಶಾಸನ ರೀತಿಯ ವೀರಗಲ್ಲುಗಳನ್ನು ನಾವು ನೋಡಬಹುದಾಗಿದೆ. ಈ ಉದ್ಬೂರು ಗ್ರಾಮದಲ್ಲಿ ಚೋಳರು ನಿರ್ಮಿಸಿದ ದ್ರಾವಿಡ ಶೈಲಿಯ ದೇವಾಲಯಗಳು ಸಿಗುತ್ತವೆ. ಆದ್ದರಿಂದ ಈ ಉದ್ಬೂರು ಗ್ರಾಮವು ಸುಮಾರು ಹಿಂದಿನ ಶತಮಾನದಲ್ಲಿಯೇ ನಿರ್ಮಾಣವಾಗಿದೆ ಎಂದು ತಿಳಿಯಬಹುದಾಗಿದೆ. ಈ ಉದ್ಬೂರು ಗ್ರಾಮದಲ್ಲಿ ಕಂಡುಬರುವ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿಯು ತುಂಬಾ ಶಕ್ತಿಯುತ ದೇವರಾಗಿದ್ದು, ಈ ಗ್ರಾಮವನ್ನು ರಕ್ಷಣೆ ಮಾಡುವ ದೇವರು ಎಂದು ಇಲ್ಲಿನ ಗ್ರಾಮಸ್ಥರು ನಂಬಿದ್ದಾರೆ. ಈ ಉದ್ಬೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿಯು ಮೂಲತಃ ಹುಲಿಪುರ ಎಂಬ ಗ್ರಾಮದಲ್ಲಿ ಉದ್ಭವಮೂರ್ತಿಯಾಗಿ ವೀರನಾರಾಯಣನಾಗಿ ನೆಲೆಸಿರುತ್ತಾನೆ. ಕಾಲಾನಂತರದಲ್ಲಿ ಶ್ರೀ ನಾರಾಯಣಸ್ವಾಮಿಯು ಈ ಹುಲಿಪುರ ಗ್ರಾಮವನ್ನು ಬಿಟ್ಟು ಉದ್ಬೂರು ಗ್ರಾಮದ ಭಕ್ತಿ, ಪೂಜೆ, ಪುನಸ್ಕಾರಗಳನ್ನು ಮೆಚ್ಚಿ ಈ ಉದ್ಬೂರು ಗ್ರಾಮಕ್ಕೆ ಬಂದು ನೆಲೆಸುತ್ತಾನೆ. ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿಯು ನೆಲೆಸಿದ ಮೇಲೆ ಈ ಉದ್ಬೂರು ಗ್ರಾಮವು ಸಮೃದ್ಧವಾಯಿತು ಹಾಗೂ ಈ ಉದ್ಭವ ಮೂರ್ತಿಯಾದ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿಯಿಂದ ಉದ್ಬೂರು ಎಂಬ ಹೆಸರು ಬಂದಿತು ಎಂದು ಗ್ರಾಮದ ಹಿರಿಯರು ಹೇಳುತ್ತಾರೆ.